ಕರ್ನಾಟಕದ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಮಂಗಳ ಅಥ್ಲೆಟ್ಸ್ ಸಂಸ್ಥೆ ಅಥ್ಲೆಟಿಕ್ ಶ್ರೇಷ್ಠತೆಯನ್ನ ಕ್ರಾಂತಿಕಾರಿ ಮಾಡುವ ಪ್ರಸಿದ್ಧ ತರಬೇತಿ ಕೇಂದ್ರವಾಗಿದೆ. ಈ ಸಂಸ್ಥೆ ಈಗಾಗಲೇ ಸಾವಿರಾರು ಕ್ರೀಡಾಪಟುಗಳಿಗೆ ಮಂಗಳ ಕ್ರೀಡಾಂಗಣವನ್ನ ಕೇಂದ್ರೀಕೃತವಾಗಿಸಿಕೊಂಡು ರಚನಾತ್ಮಕ ತರಬೇತಿ ಅವಧಿಗಳನ್ನು ನೀಡಿ ಕ್ರೀಡಾಪಟುಗಳಿಗೆ ಬೇಕಾ ಚುರುಕುತನ, ಶಕ್ತಿ, ಏಕಾಗ್ರತೆ, ದೇಹ ಸಾಮರ್ಥ್ಯ, ಶಿಸ್ತುಗಳನ್ನು ನೀಡುವುದರ ಮೂಲಕ ಅನೇಕ ಕ್ರೀಡಾಪಟುಗಳನ್ನು ಈಗಾಗಲೇ ಜಿಲ್ಲಾ, ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ ಮಟ್ಟಕ್ಕೆ ತಯಾರಿಸಿದ ಶಿಸ್ತುಬದ್ಧ ಹೆಮ್ಮೆಯ ಕರ್ನಾಟಕದ ಬಲಿಷ್ಠ ಅಥ್ಲೆಟಿಕ್ಸ್ ಸಂಸ್ಥೆಯಾಗಿದೆ. ಈ ಸಂಸ್ಥೆಯನ್ನ 1981ರಲ್ಲಿ ಶ್ರೀಮಾನ್ ವಿ.ಯು. ಸಿಮಾನ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭಿಸಲಾಯಿತು. ತದನಂತರ ಎ. ಸದಾನಂದ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಹಾಗೂ ಸದಸ್ಯರುಗಳಾದ ಕರುಣಾಕರ್ ಕದ್ರಿ, ಮಧುಕರ್ ಆಮೀನ್, ವಂದನಾ ರಾವ್, ದಾಮೋದರ್ ಗೌಡ, ಕೇಶವ್ ಮಾರ್ಲಾ, ಸುರೇಶ್ ಶೇಟ್, ಜಯಂತ್ ವಿ ರಾವ್, ರೀಟಾ ಡಿಸೋಜಾ, ಸ್ಟೀವನ್ ಡಯಾಸ್, ಪಿಎಂ ಸುಕುಮಾರ್, ದಿನೇಶ್ ಕುಂದರ್, ಅನಿಲ್ ಆಳ್ವಾ, ಸುನಿಲ್ ರಾವ್, ತಾರನಾಥ್ ಶೆಟ್ಟಿ, ಸುಧೀರ್ ರಾಜ್, ವೇಣುಗೋಪಾಲ್ ಮಾರ್ಲಾ, ರಾಜ್ ಕುಂದರ್, ದಾಮೋದರ್ ಕದ್ರಿ, ವಿಜಯ ಭಾರತಿ ಶೆಟ್ಟಿ ಇತರನ್ನೊಳಗೊಂಡ ನಮ್ಮ ದೇಶ ಕಂಡ ಕರಾವಳಿ ಕರ್ನಾಟಕದ ಹೆಸರಾಂತ ಅಥ್ಲೆಟ್ಸ್ಗಳ ಉತ್ತಮ ಚಿಂತನೆಯೊಂದಿಗೆ ಸ್ಥಾಪಿಸಲ್ಪಟ್ಟಿರುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ಸಮುದ್ರದಲ್ಲಿ ಹರಿಯುವ ನೀರಿನಂತೆ ಪ್ರತಿ ವರ್ಷ ನೂರಾರು ಅಥ್ಲೆಟ್ಸ್ಗಳನ್ನು ರಾಜ್ಯಕ್ಕೆ ಮತ್ತು ದೇಶಕ್ಕೆ ನೀಡುತ್ತಿದೆ. ಈ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಎಂಆರ್ ಪೂವಮ್ಮ, ವಿಜಯ್ ಚಾಕೋ ಒಲಿಂಪಿಕ್ಸ್ ಮಟ್ಟದಲ್ಲಿ, ಕ್ಲಿಫರ್ಡ್ ಜೋಸ್ವಾ, ವಿಕಾಸ್ ಪುತ್ರನ್, ಶ್ರೀಮಾ ಪ್ರಿಯದರ್ಶಿನಿ, ನಿಶಿತ್ ಜೆ ಶೆಟ್ಟಿ, ಆಕಾಶ್ ರಾವ್, ವರ್ಷಾ ಅವರುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಈ ಸಂಸ್ಥೆಗೆ ಸ್ವರ್ಣದ ಮುಕುಟ ಇಟ್ಟಿರುತ್ತಾರೆ. ಈಗಾಗಲೇ ಈ ಸಂಸ್ಥೆಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲಿ ಹಾಗೂ ಒಲಿಂಪಿಕ್ಸ್ ಸ್ಪರ್ಧೆಯಲ್ಲಿ ಆಯ್ಕೆಗೊಂಡು ಭಾರತವನ್ನ ಪ್ರತಿನಿಧಿಸಿದ್ದಾರೆ. ಈಗಾಗಲೇ ಸಂಸ್ಥೆಯ ಕ್ರೀಡಾಪಟುಗಳು ರಾಷ್ಟ್ರ, ರಾಜ್ಯ ಮಟ್ಟದಲ್ಲಿ ಅನೇಕ ಚಿನ್ನದ ಪದಕದ ಭೇಟಿಯನ್ನಾಡಿರುತ್ತಾರೆ. ಅಲ್ಲದೆ ಪ್ರತಿದಿನ ಬೆಳಿಗ್ಗೆ 4:45ರಿಂದ ಮತ್ತು ಸಂಜೆ 4:30ರಿಂದ 2 ಅವಧಿಯಲ್ಲಿ ಕ್ರೀಡಾಪಟುಗಳಿಗೆ ನಿರಂತರವಾಗಿ ಅತ್ಯಾಧುನಿಕ ಸಲಕರಣೆಯೊಂದಿಗೆ ಹೊಸತನದಿಂದ ಕೂಡಿದ ತರಬೇತಿಯನ್ನ ನೀಡಲಾಗುತ್ತಿದೆ. ಪ್ರಸ್ತುತ 5 ಜನ ತರಬೇತುದಾರರು ಕ್ರೀಡಾಪಟುಗಳಿಗೆ ತರಬೇತಿಯನ್ನ ನೀಡುತ್ತಿದ್ದಾರೆ. ಈ ಸಂಸ್ಥೆಯ ಉತ್ಸಾಹ, ನಿಖರತೆ, ಏಕಾಗ್ರತೆ, ಕನಸುಗಳ ನನಸಿಗೆ ಪ್ರಮುಖ ಆದ್ಯತೆಯನ್ನು ನೀಡಿ ತರಬೇತಿ ಕೊಡುತ್ತಿದೆ. 1993ರಲ್ಲಿ ಕ್ಲಬ್ನ ಅಧ್ಯಕ್ಷರು, ಕರಾವಳಿಯ ಉದ್ಯಮ ಲೋಕದ ಕೊಡುಗೆ ದಾನಿಯಾದ ಡಾ. ಸದಾನಂದ ಶೆಟ್ಟಿಯವರ ನೇತೃತ್ವದಲ್ಲಿ ಡ್ರಗ್ಸ್ ನಿರ್ಮೂಲನದ ವಿರುದ್ಧ ಜಾಗೃತಿ ರ್ಯಾಲಿಯನ್ನ ಹಮ್ಮಿಕೊಂಡಿರುತ್ತದೆ. ಸದರಿ ರ್ಯಾಲಿಯಲ್ಲಿ ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ನ ಹೆಸರಾಂತ ಪ್ರತಿಭೆಗಳು ಭಾಗವಹಿಸಿದ್ರು. ಈ ಸಂಸ್ಥೆಯು 90 ದಶಕದಲ್ಲಿ 13 ವರ್ಷ ನಿರಂತರವಾಗಿ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡೆಯನ್ನ ಆಯೋಜನೆ ಮಾಡಿ ಯಶಸ್ವಿಯಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿರುತ್ತದೆ. ಸಂಸ್ಥೆಯ ಕ್ರೀಡಾಪಟುವಾದ ಎಂಆರ್ ಪೂವಮ್ಮ ಅವರಿಗೆ ಜಿಲ್ಲಾಡಳಿತ ಮತ್ತು ಎಸ್ಡಿಎಂ ಸಂಸ್ಥೆ ಸನ್ಮಾನಿಸಿರುತ್ತದೆ. ಈ ಸಂಸ್ಥೆಯ ಬೆನ್ನೆಲುಬಾಗಿರುವ ಮತ್ತು ಮುಖ್ಯ ತರಬೇತುದಾರರಾದ ದಿನೇಶ್ ಕುಂದರ್ ಅವರಿಗೆ ಜಿಲ್ಲಾಡಳಿತದಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿರುತ್ತದೆ. ಪ್ರಸ್ತುತ ಬೇಸಿಗೆ ರಜೆಯಲ್ಲಿ ಸುಮಾರು 300 ಹೊಸ ಕ್ರೀಡಾಪಟುಗಳಿಗೆ ಉಚಿತ ತರಬೇತಿಯನ್ನ ನೀಡಿ ದಾಖಲೆಯನ್ನ ನಿರ್ಮಿಸಿರುತ್ತಾರೆ. ಸಂಸ್ಥೆಯ 200ಕ್ಕೂ ಅಧಿಕ ಕ್ರೀಡಾಪಟುಗಳು ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಸಂಸ್ಥೆಯು ಪ್ರಮುಖವಾಗಿ ಕ್ರೀಡಾಪಟುಗಳಲ್ಲಿ ಶಿಸ್ತು ಮತ್ತು ಗುರಿ ತಲುಪುವ ಛಲಕ್ಕೆ ತರಬೇತಿ ನೀಡಲಾಗುತ್ತಿದೆ. ಈ ದೇಶದ ಉತ್ತಮ ಪ್ರಜೆಗಳಾಗಿ ಕ್ರೀಡಾಪಟುಗಳು ಮೂಡಿಬರಬೇಕು ಮತ್ತು ದುಶ್ಚಟಗಳಿಂದ ದೂರವಿರಿಸುವ ಕಲ್ಪನೆಯನ್ನ ಇಟ್ಟುಕೊಂಡು
ಈ ಸಂಸ್ಥೆ ಮುನ್ನಡೆಯುತ್ತಿದೆ.